ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಪ್ರಮುಖವಾದಂತ ಇಂಗ್ಲಿಷ್ ಪದಗಳನ್ನ ಕನ್ನಡದ ಮೂಲಕ ಸುಲಭವಾಗಿ ಈ ವಿಡಿಯೋದಲ್ಲಿ ಕಲಿಯೋಣ. ಸ್ನೇಹಿತರೆ, ಮೊದಲನೇ ಪದ ಸ್ಲ್ಯಾಮ್. SLAM. ಸ್ಲ್ಯಾಮ್ ಅಂತಂದ್ರೆ ಕನ್ನಡದಲ್ಲಿ ಟೀಕೆ ಮಾಡು, ಟೀಕಿಸು ಅನ್ನುವಂತ ಅರ್ಥ ಬರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಈ ಪದ ಕಾಮನ್ ಆಗಿ ಬಳಕೆ ಆಗುತ್ತೆ ಫ್ರೆಂಡ್ಸ್. ಈಗ ಯಾವುದೋ ಒಂದು ಪಕ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ. ಈಗ ಬಿಜೆಪಿ ಕೆಲಸ ಏನು, ಪ್ರತಿದಿನ ಸ್ಲ್ಯಾಮ್ ಮಾಡೋದು ಯಾರನ್ನ, ಕಾಂಗ್ರೆಸ್ ಗವರ್ನಮೆಂಟ್. ಓಕೆ, ಆಡಳಿತ ಪಕ್ಷವನ್ನ ವಿರೋಧ ಪಕ್ಷ ಪ್ರತಿದಿನ ಏನ್ ಮಾಡುತ್ತೆ, ಟೀಕೆ ಮಾಡುತ್ತೆ ಫ್ರೆಂಡ್ಸ್. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ಲ್ಯಾಮ್ ಅಂತ ಕರಿತೀವಿ. ಸೊ ಸ್ಲ್ಯಾಮ್ ಅಂತಂದ್ರೆ ಒಬ್ಬ ವ್ಯಕ್ತಿಯ ಕೆಲಸ ಅಥವಾ ಆತನ ನಿರ್ಧಾರವನ್ನ ಕಟುವಾಗಿ ಟೀಕಿಸೋದಕ್ಕೆ ಅಥವಾ ಖಂಡಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂತಹ ಪದ ಸ್ಲ್ಯಾಮ್ ಫ್ರೆಂಡ್ಸ್. ಎರಡನೇ ಪದ ಕಂಟ್ಯಾಮಿನೇಷನ್ ಅಂತಂದ್ರೆ ಕಲುಷಿತಗೊಳಿಸು ಫ್ರೆಂಡ್ಸ್. ಕಲುಷಿತಗೊಳಿಸು, ಪ್ಯೂರ್ ಆಗಿರೋದನ್ನ, ಶುದ್ಧವಾಗಿರೋದನ್ನ ಅಶುದ್ಧಗೊಳಿಸೋದು ಫ್ರೆಂಡ್ಸ್. ಒಂದು ಫ್ಯಾಕ್ಟರಿ ತನ್ನ ಕೆಮಿಕಲ್ಸ್ ಅನ್ನ, ಫ್ಯಾಕ್ಟರಿಯ ಕೆಮಿಕಲ್ಸ್ನೆಲ್ಲ ಪಕ್ಕದಲ್ಲೇ ಹರಿತಿರುವಂತಹ ನದಿಗೆ ಸೇರುವಂತೆ ಮಾಡಿದ್ರೆ, ಆ ಫ್ಯಾಕ್ಟರಿ ತನ್ನ ಕೆಮಿಕಲ್ಸ್ ನ ನದಿಗೆ ಬಿಟ್ರೆ ಆ ನದಿಯ ನೀರ್ ಏನಾಗತ್ತೆ, ಕಲುಷಿತಗೊಳ್ಳುತ್ತೆ. ಕಂಟ್ಯಾಮಿನೇಷನ್. ಸೊ ಫ್ರೆಂಡ್ಸ್, ಈ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂತಹ ರಿಸೋರ್ಸಸ್ ಏನಿದೆ, ಅದು ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಮಣ್ಣಾಗಿರ್ಬೋದು, ಇದು ನ್ಯಾಚುರಲ್ ಆಗಿ ಪ್ಯೂರ್ ಆಗಿರುತ್ತೆ. ಈ ಪ್ಯೂರ್ ಆಗಿ ಇರತಕ್ಕಂತಹ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಮನುಷ್ಯನ ಚಟುವಟಿಕೆಗಳಿಂದಾಗಿ ಇವು ಅಶುದ್ಧಗೊಂಡ್ರೆ, ಇವು ಕಲುಷಿತಗೊಂಡ್ರೆ, ಆ ಪ್ರಕ್ರಿಯೆಗೆ ಇಂಗ್ಲಿಷ್ ನಲ್ಲಿ ಕಂಟ್ಯಾಮಿನೇಷನ್ ಅಂತ ಕರಿತೀವಿ. ಓಕೆ, ಈಗ ನ್ಯೂಸ್ ಆರ್ಟಿಕಲ್ ಅನ್ನ ಗಮನಿಸಿ. ಇಂಡೋರ್ ಅಂದ್ರೆ ಮಧ್ಯಪ್ರದೇಶದಲ್ಲಿ ಇಂಡೋರ್ ಅನ್ನುವಂತಹ ನಗರದಲ್ಲಿ ಫ್ರೆಂಡ್ಸ್, ನೀರು ಕಂಟ್ಯಾಮಿನೇಟ್ ಆಗಿ, ಅಂದ್ರೆ ನೀರು ಕಲುಷಿತಗೊಂಡಂತ ನೀರನ್ನ ಕುಡಿದು ಅನೇಕ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಓಕೆ, ಸೊ ಇದರಿಂದ ಆಕ್ರೋಶಗೊಂಡಂತಹ ಕಾಂಗ್ರೆಸ್ ಸರ್ಕಾರ, ಎಸ್ಪೆಷಲಿ ರಾಹುಲ್ ಗಾಂಧಿ, ಅಲ್ಲಿನ ಸರ್ಕಾರವನ್ನ ಏನ್ ಮಾಡ್ತಾ ಇದ್ರೆ, ಸ್ಲ್ಯಾಮ್, ಟೀಕೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಕಲುಷಿತಗೊಳ್ಳೋದಕ್ಕೆ ಇಂಗ್ಲಿಷ್ ನಲ್ಲಿ ಕಂಟ್ಯಾಮಿನೇಷನ್ ಅಂತ ಕರಿತೀವಿ. ಬೇರೊಬ್ಬರನ್ನ, ಎಸ್ಪೆಷಲಿ ಆಡಳಿತ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಸ್ಲ್ಯಾಮ್ ಅಂತ ಕರಿತೀವಿ. ಸ್ನೇಹಿತರೆ, ಮುಂದಿನ ಪದ ರಿಪೀಲ್. REPEAL. ರಿಪೀಲ್ ಅಂತಂದ್ರೆ ಕನ್ನಡದಲ್ಲಿ ರದ್ದು ಮಾಡು, ಎತ್ತಂಗಡಿ ಮಾಡೋದು ಫ್ರೆಂಡ್ಸ್, ಕ್ಯಾನ್ಸಲ್ ಮಾಡೋದು ಫ್ರೆಂಡ್ಸ್. ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಈಗಾಗಲೇ ಜಾರಿಯಲ್ಲಿ ಇರತಕ್ಕಂತಹ ಒಂದು ಕಾನೂನನ್ನ ಅಥವಾ ಒಂದು ಕಾರ್ಯಕ್ರಮವನ್ನ ಅಥವಾ ಕಾರ್ಯಕ್ರಮದ ಹೆಸರನ್ನ ರದ್ದು ಮಾಡುವ ಪ್ರಕ್ರಿಯೆಗೆ, ಎತ್ತಂಗಡಿ ಮಾಡುವ ಪ್ರಕ್ರಿಯೆಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ರಿಪೀಲ್ ಅಂತ ಕರಿತೀವಿ. ಓಕೆ, ಈ ನ್ಯೂಸ್ ಆರ್ಟಿಕಲ್ ಅನ್ನ ಗಮನಿಸಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ, MG ನರೇಗಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಶುರುವಾದಂತಹ ಒಂದು ಕಾರ್ಯಕ್ರಮ, ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗಿಗಳಿಗೆ ಜಾಬ್ ಅನ್ನ ಕೊಡುವಂತ ಒಂದು ಕಾರ್ಯಕ್ರಮ. ಇದನ್ನ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಸ್ಟಾರ್ಟ್ ಮಾಡಿತ್ತು. ಈಗ ಬಿಜೆಪಿ ಸರ್ಕಾರ ಏನ್ ಮಾಡಿದೆ, ಆ ಹೆಸರನ್ನ ಬದಲಿಸುವ, ರಿಪೀಲ್, ಆ ಹೆಸರನ್ನ ರದ್ದು ಮಾಡುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರವನ್ನ ಕೆಲವು ಆಕ್ಟಿವಿಸ್ಟ್ಗಳು ಅಂದ್ರೆ ಹೋರಾಟಗಾರರು ಏನ್ ಮಾಡ್ತಾ ಇದಾರೆ, ಅಗೈನ್ ಸ್ಲ್ಯಾಮ್, ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಈ ನಡೆಯನ್ನ, ಹೆಸರನ್ನ ರಿಪೀಲ್, ರದ್ದು ಮಾಡುವ ನಡೆಯನ್ನ ಆಕ್ಟಿವಿಸ್ಟ್ಗಳು ಟೀಕೆ ಮಾಡಿದ್ದಾರೆ, ಕಟುವಾಗಿ ಖಂಡಿಸಿದ್ದಾರೆ, ಸ್ಲ್ಯಾಮ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ರಿಪೀಲ್ ಅಂತಂದ್ರೆ ಕಾನೂನನ್ನ ಅಥವಾ ಕಾರ್ಯಕ್ರಮವನ್ನ ಅಥವಾ ಕಾರ್ಯಕ್ರಮದ ಹೆಸರನ್ನ ರದ್ದು ಮಾಡುವಂತಹ ಪ್ರಕ್ರಿಯೆ. ಸ್ನೇಹಿತರೆ, ಮುಂದಿನ ಈ ಎರಡೂ ಪದಗಳು ಕ್ವಾಶ್, ಕನ್ವಿಕ್ಷನ್, ಈ ಎರಡೂ ಪದಗಳು ಕೋರ್ಟ್ ಅಂದ್ರೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಪದಗಳು. ಈ ಎರಡೂ ಪದಗಳು ಹೆಚ್ಚಾಗಿ ಕೋರ್ಟ್ ಕಾಂಟೆಕ್ಸ್ಟ್ ನಲ್ಲಿ ಬಳಸಲಾಗುತ್ತೆ. ಮೊದಲು ಕ್ವಾಶ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ, ನಂತರ ಕನ್ವಿಕ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಕ್ವಾಶ್ ಅಂತಂದ್ರೆ ಅಗೇನ್ ರದ್ದು ಮಾಡು ಅನ್ನುವಂತ ಅರ್ಥ ಬರುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಅಮಾನ್ಯಗೊಳಿಸು. ಅಮಾನ್ಯಗೊಳಿಸು ಅಂದ್ರೆ ಸೇಮ್ ಅದೇ, ರದ್ದು ಮಾಡೋದು. ಬಟ್ ಕೋರ್ಟ್ ರದ್ದು ಮಾಡೋದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಕ್ವಾಶ್ ಅಂತ ಕರಿತೀವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೋ ಒಂದು FIR ನಿಮ್ಮ ವಿರುದ್ಧ ದಾಖಲಾಗಿದೆ, ಕೋರ್ಟ್ ಆ FIR ನ ರದ್ದು ಮಾಡೋದಕ್ಕೆ
ಕ್ವಾಶ್ ಅಂತ ಕರಿತೀವಿ. ಅಗೇನ್ ಯಾವುದೋ ಒಂದು ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ಒಂದು ಕೇಸ್ ನಡೀತಾ ಇದೆ. ಓಕೆ, ಡಿಸ್ಟ್ರಿಕ್ಟ್ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಈ ಕೇಸು ನಿಮ್ಮ ವಿರುದ್ಧ ಬುಕ್ ಆಗಿರುವಂತ ಕೇಸು ಇದು ಕಂಪ್ಲೀಟ್ಲಿ ಇಲ್ಲೀಗಲ್, ಒಂದು ಪ್ಲಾನ್ ಮಾಡಿ ಪಿತೂರು ಮಾಡಿ ನಿಮ್ಮ ವಿರುದ್ಧ ಕೇಸ್ ನ ಫೈಲ್ ಮಾಡಿದರೆ ತಪ್ಪು, ಈತ ನಿರಪರಾಧಿ ಅಂತ ಹೇಳಿ ಹೈಯರ್ ಕೋರ್ಟ್ಗಳು ಏನ್ ಮಾಡ್ತವೆ, ಅಂತಹ ಕೇಸ್ಗಳನ್ನ ಕಂಪ್ಲೀಟ್ಲಿ ಕ್ವಾಶ್ ಮಾಡ್ಬಿಡ್ತವೆ, ಅಂದ್ರೆ ಕಂಪ್ಲೀಟ್ಲಿ ರದ್ದು ಮಾಡ್ಬಿಡ್ತವೆ, ಅಮಾನ್ಯಗೊಳಿಸ್ತವೆ. ಸೊ ಫ್ರೆಂಡ್ಸ್, ಕೋರ್ಟ್ ನ್ಯಾಯಾಲಯ FIR ಅನ್ನ ಅಥವಾ ಯಾವ್ದಾದ್ರು ಒಂದು ಕೇಸನ್ನ, ನಿಮ್ಮ ವಿರುದ್ಧ ಬುಕ್ ಆಗಿರ್ತಕ್ಕಂಥ ಕೇಸನ್ನ ಅಮಾನ್ಯಗೊಳಿಸೋದಕ್ಕೆ, ಅದನ್ನ ಕಂಪ್ಲೀಟ್ ಆಗಿ ರದ್ದು ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಕ್ವಾಶ್ ಅಂತ ಕರಿತೀವಿ. ಫ್ರೆಂಡ್ಸ್, ಕಡೆಯ ಪದ ಕನ್ವಿಕ್ಷನ್. ನಾನು ಆಗ್ಲೇ ಹೇಳಿದೆ, ಇದು ಕೋರ್ಟ್ ಕಾಂಟೆಕ್ಸ್ಟ್ ಅಲ್ಲಿ ಬಳಕೆ ಆಗುತ್ತೆ. ಫ್ರೆಂಡ್ಸ್, ಒಂದು ಕೋರ್ಟ್, ನ್ಯಾಯಾಲಯ ಒಬ್ಬ ವ್ಯಕ್ತಿಯನ್ನ ಅಪರಾಧಿ, ಈತ ತಪ್ಪು ಮಾಡಿದಾನೆ, ಈತ ಜೈಲಲ್ಲಿ ಮುದ್ದೆ ತಿನ್ಬೇಕು ಅಂತ ಘೋಷಣೆ ಮಾಡೋದೇನಿದೆ, ಅಪರಾಧಿ ಅಂತ ಘೋಷಿಸುವ ಪ್ರಕ್ರಿಯೆಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಕನ್ವಿಕ್ಷನ್ ಅಂತ ಕರಿತೀವಿ. ಕನ್ವಿಕ್ಷನ್ ಅಂದ್ರೆ ನಂಬಿಕೆ ಅನ್ನುವಂತ ಅರ್ಥ ಬರುತ್ತೆ. ಬಟ್ ಕೋರ್ಟ್ ಕಾಂಟೆಕ್ಸ್ಟ್ ಅಲ್ಲಿ ಅದು ಬಳಕೆ ಆಗಿದಾಗ ಕೋರ್ಟ್ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂತ ಘೋಷಣೆ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕನ್ವಿಕ್ಟೆಡ್ ಅಂತ ಬಂದ್ರೆ ಫ್ರೆಂಡ್ಸ್, ಅದರ ಅರ್ಥ ಅಪರಾಧಿ. ಅಪರಾಧಿಗೆ ಇಂಗ್ಲಿಷ್ ಅಲ್ಲಿ ಕನ್ವಿಕ್ಟೆಡ್ ಅಂತ ಕರಿತೀವಿ. ಅಪರಾಧಿ ಅಂತ ಘೋಷಿಸುವ ಪ್ರಕ್ರಿಯೆ ಏನಿದೆ, ಆ ಪ್ರಾಸೆಸ್ಗೆ ಕನ್ವಿಕ್ಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ನ್ಯೂಸ್ ಆರ್ಟಿಕಲ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ, ಒಂದು ರೇಪ್ ಕೇಸಲ್ಲಿ ಒಬ್ಬ ವ್ಯಕ್ತಿಯನ್ನ ಕನ್ವಿಕ್ಟೆಡ್ ಅಂತ ಘೋಷಣೆ ಮಾಡಲಾಗಿತ್ತು. ಬಟ್ ಆ ವಿಕ್ಟಿಮು ಮತ್ತೆ ಈ ತಪ್ಪು ಮಾಡಿದ ವ್ಯಕ್ತಿ ಮದ್ವೆ ಮಾಡ್ಕೊಳ್ತೀವಿ ಅಂತ ಒಪ್ಕೊಂಡಾಗ ಕೋರ್ಟ್ ಏನ್ ಮಾಡಿದೆ, ಆ ಕೇಸನ್ನ ಕ್ವಾಶ್ ಮಾಡಿದೆ. ಮುಂಚೆ ಕನ್ವಿಕ್ಷನ್ ಅಂದ್ರೆ ಅಪರಾಧಿ ಅಂತ ಘೋಷಣೆಯಾದ ವ್ಯಕ್ತಿಯ ವಿರುದ್ಧದಂತಹ ಆ ಕೇಸನ್ನ ಕೋರ್ಟ್ ಕಂಪ್ಲೀಟ್ ಆಗಿ ರದ್ದು ಮಾಡಿದೆ, ಅಮಾನ್ಯಗೊಳಿಸಿದೆ. ಸ್ನೇಹಿತರೆ, ಈ 5 ಪದಗಳ ರೀಕ್ಯಾಪ್. ಮೊದಲ ಪದ ಸ್ಲ್ಯಾಮ್ ಅಂತಂದ್ರೆ ಟೀಕೆ ಮಾಡೋದು. ಎರಡನೇ ಪದ ಕಂಟಾಮಿನೇಷನ್ ಅಂತಂದ್ರೆ ಕಲುಷಿತಗೊಳಿಸು. ರಿಪೀಲ್ ಅಂತಂದ್ರೆ ರದ್ದು ಮಾಡೋದು. ಕ್ವಾಶ್ ಅಂತಂದ್ರೆ ಅಮಾನ್ಯಗೊಳಿಸು, ಕೋರ್ಟು ಒಂದು ಕೇಸ್ ಅಥವಾ FIR ನ ರದ್ದು ಮಾಡೋದು. ಕನ್ವಿಕ್ಷನ್ ಅಂತಂದ್ರೆ ಕೋರ್ಟು ಒಬ್ಬ ವ್ಯಕ್ತಿಯನ್ನ ಈತ ಅಪರಾಧಿ ಅಂತ ಘೋಷಣೆ ಮಾಡೋದು. ಫ್ರೆಂಡ್ಸ್, ಈ 5 ಪದಗಳು ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ನ ಕಲಿಯೋದಕ್ಕೆ, ದಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.